ಯಾಕೆ ಅಷ್ಟೊಂದು ಕೇವಲವಾಗಿ ಮಾತನಾಡುತ್ತಾರೆ? ಅವರಿಗೆ ಗೊತ್ತಾಗಬೇಕಾದ ಮುಖ್ಯವಾದ ಒಂದು ವಿಷಯ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕೆಂದು ಈ ವಿಡಿಯೋ ಐತೆ ಮಾಡುತ್ತಿದ್ದೇನೆ. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ. ಆಶಾ ಎಂಬುವ 17 ವರ್ಷದ ಹುಡುಗಿ ತುಂಬ ಚುರುಕು, ಕಲಿಯುವ ಉತ್ಸಾಹ ಇರುವವಳು. ಆದರೆ ಒಂದು ವಿಷಯದಲ್ಲಿ ಅವಳಿಗೆ ಯಾವಾಗಲೂ ಒಂದು ಅಂಜಿಕೆ. ತನ್ನದೇ ಶರೀರದ ಬಗ್ಗೆ ಮಾತನಾಡುವುದನ್ನು ಅವಳು ಕೇಳುತ್ತಿದ್ದಳು. ಒಮ್ಮೆ ಶಾಲೆಯಲ್ಲಿ ಅವಳಿಗೆ ಮೊದಲ ಬಾರಿಗೆ ಪೀರಿಯಡ್ಸ್ ಐತೆ ಬಂದವು. ಅವಳಿಗೆ ಗೊತ್ತಿರಲಿಲ್ಲ ಅದು ಯಾಕೆ ಆಗುತ್ತಿದೆ ಎಂಬುದು. ಅವಳು ಅಂಜಿಕೊಂಡು ಸ್ನೇಹಿತರಿಗೆ ಹೇಳಲು ಲಜ್ಜೆ ಪಟ್ಟಳು. ಮನೆಯಲ್ಲೂ ಮಾತನಾಡಲು ಧೈರ್ಯ ಬರಲಿಲ್ಲ. ಆ ರಾತ್ರಿ ಅವಳಿಗೆ ತುಂಬ ಹೊಟ್ಟೆ ನೋವು ಕಾಣಿಸಿತು. ಹೆಚ್ಚಾಯಿತು. ಅಮ್ಮ ಅಮ್ಮ ಅಂತೂ ಕೂಗಾಡಿದಳು. ತಾಯಿ ಬಂದು ಏನಾಗಿದೆ ಅಮ್ಮ ಅಂತ ಕೇಳಿದರೆ, ಅಮ್ಮ ಹೊಟ್ಟೆ ನೋವು ಜಾಸ್ತಿ ಆಗಿದೆ ಅಂತ ತಾಯಿಗೆ ತನ್ನ ಮಗಳು ಹೇಳಿದಳು. ಆ ಮಾತನ್ನು ತಾಯಿ ಕೇಳಿ ಅರ್ಥ ಮಾಡಿಕೊಂಡು ಅವಳು ತಲೆಯಾಡಿಸಿದಳು. ಇಲ್ಲ ಅಮ್ಮ ಸರಿ ಇದೆ ಎಂದು ಹೇಳಿದಳು. ಆದರೆ ಅಮ್ಮ ಅನುಭವದಿಂದ ಅರ್ಥ ಮಾಡಿಕೊಂಡರು. ಅವರು ನಿಧಾನವಾಗಿ ಹೇಳಿದರು, ನಿನಗೆ ಮೊದಲ ಪೀರಿಯಡ್ ಆಗಿದೆ ಆಶಾ. ಇದು ನಿನ್ನ ಶರೀರದ ನೈಸರ್ಗಿಕ ಭಾಗ. ಇದರಲ್ಲಿ ಯಾವ ಲಜ್ಜೆಯೂ ಇಲ್ಲ. ಹೆಂಗಸರು ಎಲ್ಲ ಇದನ್ನೇ ಅನುಭವಿಸುತ್ತಾರೆ. ನಾನು ಅಷ್ಟೇನಮ್ಮ. ಎಲ್ಲರೂ ಹೆಂಗಸರಿಗೆ ಇದು ದೇವ ಕೊಟ್ಟ ವರ ಎಂದು ತಿಳಿದಿರಿಸಿದಳು. ಅಮ್ಮ ಶಾಂತವಾಗಿ ಅವಳಿಗೆ ಎಲ್ಲ ವಿವರಿಸಿದಳು. ಹೇಗೆ ನೈಸರ್ಗಿಕವಾಗಿ ಶರೀರ ಬದಲಾಗುತ್ತದೆ, ಹೇಗೆ ಆರೈಕೆ ಮಾಡಿಕೊಳ್ಳಬೇಕು ಮತ್ತು ಯಾಕೆ ಇದನ್ನು ಮುಜುಗರವಿಲ್ಲದೆ ಮಾತನಾಡಬೇಕು ಎಂಬುದನ್ನು ಹೇಳಿಕೊಟ್ಟಳು ತಾಯಿ ತನ್ನ ಮಗನಿಗೆ. ಆಶಾ ಮೊದಲ ಬಾರಿಗೆ ತನ್ನ ಶರೀರದ ಬಗ್ಗೆ ಮಾತನಾಡಿದಳು. ಆ ದಿನದಿಂದ ಅವಳು ಅರಿತುಕೊಂಡಳು, ಮೌನವು ಲಜ್ಜೆಯಿಂದ ಹುಟ್ಟುತ್ತದೆ, ಆದರೆ ಅರಿವು ಸ್ವಾತಂತ್ರ್ಯದಿಂದ ಕೊಡುತ್ತದೆ. ಒಬ್ಬರು ಹೇಳಿದರೆ ಇನ್ನೊಬ್ಬರಿಗೆ ತಿಳಿದುಕೊಳ್ಳುವ ಬುದ್ಧಿ ಇದ್ದವರಿಗೆ ಮಾತು ಅನ್ನು ಹೇಳಬೇಕು. ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.